ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್, ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. PG ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ನೇರವಾಗಿ ಪ್ರವೇಶ ನೀಡಲಾಗುವುದು. ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. LBS ನಗರದ ಬಳಿ ಅನಧಿಕೃತ ಶೆಡ್, ದೇವಸ್ಥಾನ ರಾತ್ರೋರಾತ್ರಿ ತೆರವು ಕಾರ್ಯಾಚರಣೆ. ದೇವಸ್ಥಾನ ತೆರವು ಖಂಡಿಸಿ ಬಿಜೆಪಿಯಿಂದ ರಸ್ತೆ ತಡೆ, ಪ್ರತಿಭಟನಾಕಾರರ ಬಂಧನ, ಬಿಡುಗಡೆ. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಹಂತ ಹಂತವಾಗಿ ತೆರವು, DC ನಿತೇಶ್. ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ತುಪ್ಪದ ದೀಪ ಹಚ್ಚಿ, ಅಭಿನವಶ್ರೀ. KPSC PDO ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಮಗ್ರ ತನಿಖೆ ನಡೆಸಿ ಮರುಪರೀಕ್ಷೆಗೆ ಆಗ್ರಹ. ಟೆನೆಂಟ್ ಚಿತ್ರ ನವೆಂಬರ್ 22ರಂದು ರಾಜ್ಯದಾದ್ಯಂತ ಬಿಡುಗಡೆ, ಅಮರೇಗೌಡ. ಮತ್ತು ಜಿಲ್ಲೆಯಲ್ಲಿ ತಾಯಂದಿರ ಮರಣ ಹೆಚ್ಚಳ, ತನಿಖೆಗೆ ಆಗ್ರಹ. ವಾರ್ತೆಗಳ ವಿವರ. ನಗರದ LBS ನಗರದ ಬಳಿ ಸಂತೋಷ್ ನಗರದ ಬಡಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಮಂಜೂರಿಯಾಗಿದ್ದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಶಿವ ಮತ್ತು ಗಣೇಶ ದೇವಾಲಯ ಶೆಡ್ ಅನ್ನು ನಗರಸಭೆ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದೆ.
ನಗರದ ಎಲ್ಬಿಎಸ್ ನಗರ ಬಳಿ ಸಂತೋಷ್ ನಗರದ ಬಡಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಮಂಜೂರಿಯಾಗಿದ್ದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಶಿವ ಮತ್ತು ಗಣೇಶ ದೇವಾಲಯ ಶೆಡ್ ಅನ್ನು ನಗರಸಭೆ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದೆ. ಎಲ್ಬಿಎಸ್ ನಗರ ಸರ್ಕಾರಿ ಪ್ರೌಢಶಾಲೆಗೆ ಮಂಜೂರಿಯಾಗಿದ್ದ ಜಾಗದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಗಣೇಶ ಮೂರ್ತಿಯನ್ನು ಅನಧಿಕೃತವಾಗಿ ಸ್ಥಾಪಿಸಿ ದೇವಸ್ಥಾನ ರೂಪ ನೀಡಿದ್ದರು. ಅಲ್ಲದೆ ಶೆಡ್ ನಿರ್ಮಾಣ ಮಾಡಿ ಜಾಗ ಅತಿಕ್ರಮಿಸಲು ಮುಂದಾಗಿದ್ದರು. ಅನೇಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ಅನೇಕರು ಸರ್ಕಾರಿ ಪ್ರೌಢಶಾಲೆ ಜಾಗದಲ್ಲಿ ನಿರ್ಮಾಣವಾದ ಅನಧಿಕೃತ ಶೆಡ್ ತೆರವುಗೊಳಿಸುವಂತೆ ಒತ್ತಾಯಿಸಿ ವಿವಿಧ ಹಂತದ ಹೋರಾಟ ನಡೆಸಿದ್ದರು. ಆದರೂ ತೆರವಿಗೆ ಜಿಲ್ಲಾಡಳಿತ ಮುಂದಾಗಿರಲಿಲ್ಲ. ಕೊನೆಗೂ ನಿನ್ನೆ ರಾತ್ರಿ ನಗರಸಭೆ ಹಾಗೂ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜೆಸಿಬಿ ಯಂತ್ರಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗಿದೆ. ಸ್ಥಳೀಯರು ಕೆಲವರು ವಿರೋಧಿಸಿದರೂ ಆಡಳಿತ ಸರ್ಕಾರಿ ಭೂಮಿ ರಕ್ಷಿಸುವ ಕೆಲಸವನ್ನು ಪೂರ್ಣಗೊಳಿಸಿದೆ. ಸ್ಥಳದಲ್ಲಿ ಸರಹದ್ದು ಹಾಕಿ ಕಾಂಪೌಂಡ್ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರು ನಿರ್ಮಾಣ ಮಾಡಿಕೊಂಡಿರುವ ಮನೆ ಪಕ್ಕದಲ್ಲಿ ಇರುವ ಸರ್ಕಾರಿ ಜಾಗದಲ್ಲಿ ಶಾಲೆ ನಿರ್ಮಾಣವಾದರೆ ಮಕ್ಕಳಿಂದ ತೊಂದರೆಯಾಗುವ ಉದ್ದೇಶದಿಂದ ದೇವಸ್ಥಾನಗಳನ್ನು ಸೃಷ್ಟಿಸಿ ವಿವಾದಕ್ಕೆ ಕಾರಣರಾಗಿದ್ದಾರೆ ಎಂದು ಹೇಳಲಾಗಿದೆ. ಕೆಲ ಚುನಾಯಿತ ಜನಪ್ರತಿನಿಧಿಗಳು ಸಹ ಅಕ್ರಮ ಒತ್ತುವರಿಗೆ ಬೆಂಬಲಿಸಿದ್ದರಿಂದ ತೆರವು ಕಾರ್ಯಾಚರಣೆ ನಡೆಯದೆ ಹೋಗಿತ್ತು. ಕೊನೆಗೂ ಅಕ್ರಮ ಕಟ್ಟಡ ನೆಲಸಮವಾಗಿದೆ. ತೆರವು ಕಾರ್ಯಾಚರಣೆಯಲ್ಲಿ ಸಹಾಯಕ ಆಯುಕ್ತ ಗಜಾನನ್ ಬಾಳೆ, ನಗರಸಭೆ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಡಾ ಶಿವಕುಮಾರ್, ಹರೀಶ್ ಸೇರಿದಂತೆ 10 ಹೆಚ್ಚು ಪಿಐಸಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ರಾತ್ರಿ ಇಡೀ ಕಾರ್ಯಾಚರಣೆ ಸ್ಥಳದಲ್ಲಿ ಇದ್ದು ತೆರವು ಪೂರ್ಣಗೊಳಿಸಿದ್ದಾರೆ. ಮಾಡಲಿಕ್ಕೆ ಏನೋ ವ್ಯವಸ್ಥೆ ಟ್ರ್ಯಾಕ್ಟರ್ ಬಂದು ಸೈಡು ದೇವಸ್ಥಾನವನ್ನು ಜಿಲ್ಲಾಡಳಿತ ತೆರವುಗೊಳಿಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಬಳಿ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು. ಸರ್ಕಾರಿ ಜಾಗದಲ್ಲಿ ಇದ್ದ ದೇವಸ್ಥಾನವನ್ನು ಜಿಲ್ಲಾಡಳಿತ ತೆರವುಗೊಳಿಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನ ಬಳಿ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು. ಶಾಸಕ ಡಾ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಕಾಲ ರಸ್ತೆ ತಡೆಗೆ ಮುಂದಾದಾಗ ಪ್ರತಿಭಟನಾಕಾರರನ್ನು ಬಂಧಿಸಿ ಕರೆದೊಯ್ದು ನಂತರ ಬಿಡುಗಡೆ ಮಾಡಲಾಯಿತು. ದೇವಸ್ಥಾನ ತೆರವುಗೊಳಿಸಿದ್ದನ್ನು ಖಂಡಿಸಿ ದೇವಸ್ಥಾನವು ಅದೇ ಸ್ಥಳದಲ್ಲಿಯೇ ನಿರ್ಮಿಸಬೇಕು, ಶಾಲೆಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿದರು. ಸರ್ಕಾರ
ಆಗಬೇಕು ದಯವಿಟ್ಟು. ಅಲ್ಲಿವರೆಗೆ ಘೋಷಣೆ. ವೀರ ಶಿವಾಜಿ ಅಂಬಾ ಶ್ರೀರಾಮ್. ಹಿಂದೂ ವಿರೋಧಿ ರಾಯಚೂರು ಜಿಲ್ಲಾಡಳಿತಕ್ಕೆ, ಆಟ ಆಡ್ತಕ್ಕಂಥ ರಾಯಚೂರು ಜಿಲ್ಲಾಡಳಿತಕ್ಕೆ, ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪ್ರತಿಭಟನೆಯನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಸಂತೋಷ್ ನಗರದಲ್ಲಿ ಇರುವ ಶಾಲೆಗಾಗಿ ಮೀಸಲಿಟ್ಟ ಜಾಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ತಿಳಿಸಿದರೂ ಕೂಡ ಜಿಲ್ಲಾಡಳಿತ ತೆರವು ಮಾಡಿದ್ದು, ಜಿಲ್ಲಾಡಳಿತ ಹಿಂದೆ ಯಾರ ಕೈವಾಡ ಇದೆ ಎಂದು ಬಹಿರಂಗಪಡಿಸಬೇಕು ಎಂದರು. ಸರ್ಕಾರ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು, ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು ಪುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಎಲ್ಲರ ಜೊತೆಯಲ್ಲಿ ನಾವಿದ್ದೇವೆ, ಅದೇ ಸ್ಥಳದಲ್ಲಿಯೇ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದರು. ಬಹಳ ದುಃಖದ ಸಂಗತಿ ಅಂತ ಹೇಳ್ತೀನಿ. ದುಃಖ ನಾವು ವ್ಯಕ್ತಪಡಿಸೋದಕ್ಕಿಂತ ನಮ್ಮ ಆಕ್ರೋಶ ವ್ಯಕ್ತಪಡಿಸೋದು ಬಹಳ ಉತ್ತಮ ಅಂತ ಹೇಳಿ ನನ್ಗನ್ಸುತ್ತೆ ಶಂಕರಪ್ಪ ಸಾಹೇಬ್ ಹೇಳಿದಂಗೆ. ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತು. ಇಡೀ ಪ್ರತಿದಿನ ನಾವು ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ
ಈ ಸರ್ಕಾರ ಒಂದು ಸಮುದಾಯದ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಇವತ್ತು ರಾಯಚೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಅನೇಕ ಸಭೆಗಳಲ್ಲಿ ಹೇಳಿದ್ದೇನೆ ನಾನು, ನಿಮಗೆ CA ಬೇಕಿದ್ರೆ ಸಾವಿರಾರು CA ಗಳಿದಾವೆ ರಾಯಚೂರಿನಲ್ಲಿ. ಹೌದು, ಈಗೇನ್ ತಾವು ಕಟ್ಸ್ತಾ ಇದ್ರಿ, ಆ ಸುತ್ತಮುತ್ತ ಏನಾದ್ರೂ ಬಡ ಜನರು ವಾಸಿಸುವಂತ ಸ್ಥಳನ ಅದು? ಅಲ್ಲೆಲ್ಲ ಶ್ರೀಮಂತ ಬಡಾವಣೆ, ಅಲ್ಲಿಗೆ ಯಾಕೆ ಕಟ್ಸ್ಬೇಕು? ಅದಕ್ಕಿಂತ ಮುಂಚೆ ಇಲ್ಲ ಹಿಂದಗಡೆ ಅನೇಕ ಲೇಔಟ್ಗಳಿದಾವೆ, ಅಲ್ಲಿ ಕಟ್ಸೋಣ ಅಂತೇಳಿ ಆಲ್ಟರ್ನೇಟ್ ಸೈಟ್ಗೂ ನಾನು ಯಾವ್ಯಾವ ಸೈಟ್ಗಳು ಇದಾವೆ ಅಂತೇಳಿ ಲಿಸ್ಟನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ. ಇಷ್ಟ ಆದ್ಮೇಲೆನೂ ನಾವು ಕೊಪ್ಪಳಿಂದ ಬಳ್ಳಾರಿಯಿಂದ SP DSPಗಳನ್ನ ಕರೆದು ಪೊಲೀಸರನ್ನ ಕರೆಸಿ ಮಾಡಂತ ಕಾರ್ಯಾಚರಣೆ ಏನಿದೆ, ಇದಕ್ಕಿಂತ ಒಳ್ಳೊಳ್ಳೆ ಕೆಲಸ ಮಾಡೋಣ ಬನ್ನಿ. ನೀವು ಕೆಲಸನೇ ಮಾಡುವಂತ ದೃಷ್ಟಿಕೋನ ನಿಮ್ಮಲ್ಲಿದ್ರೆ ಇದಕ್ಕಿಂತ ಬಹಳ ಒಳ್ಳೆ ಕೆಲಸಗಳಿದಾವೆ. ಇವತ್ತು ಗೋಶಾಲ ಆಕ್ರಮಿಸಿದ್ದಾರೆ, ರಸ್ತೆಗಳು ಆಕ್ರಮಿಸಿದ್ದಾರೆ, ಇವತ್ತು ಗಾಂಜಾ ಮಾರಾಟ ಆಗ್ತಾ ಇದೆ ರಾಯಚೂರಿನಲ್ಲಿ, ಇವತ್ತು IPL ಬೆಟ್ಟಿಂಗ್ ಆಡ್ತಾ ಇದೆ, ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ, ಕಳ್ಳಕ್ಕಿ, ಕಳ್ಳ ಸಾಗಾಣಿಕೆ, ಉಸುಗು ಕಳ್ಳತನ ಆಗ್ತಾ ಇದೆ. ಪೊಲೀಸರಿಗೆ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನ್ಸಿದ್ರೆ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ ಕೈ ಜೋಡಿಸ್ತೀವಿ ಬನ್ನಿ. ನಾವ್ ಏನೇನ್ ಕಂಪ್ಲೇಂಟ್ ಕೊಡ್ತೇವೆ ಅವುಗಳೆಲ್ಲರ ಬಗ್ಗೆ ನೀವು ಆಕ್ಷನ್ ತಗೊಳ್ರಿ. ಅದು ಬಿಟ್ಟು ಯಾರೋ 4-5 ಜನ ವಾಸಿಸುವಂತ ಬಡಾವಣೆಗೆ ಹೋಗಿ 200-300 ಪೊಲೀಸರು ಹೋಗಿ 4-5 ವ್ಯಾನ್ಗಳು ಹೋಗಿ JCB ತಗೊಂಡು ಆ ದೇವರ ಮೂರ್ತಿಗಳನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡುವಂತ ಕರ್ಮ, ಇಂಥ ದುರ್ದೈವ ಬುದ್ಧಿ ನಿಮ್ಗೆ ದೇವರು ಕೊಟ್ಟಿದ್ದಾರೆ ಅಂದ್ರೆ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಂತ ಮೂರ್ತಿಗಳಿಗೆ ಪೂಜೆ ಮಾಡ್ಲಿಕ್ಕೆ, ಪ್ರತಿದಿನ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ಬೇಕು. ನಾನು ಜಿಲ್ಲಾಧಿಕಾರಿಗಳೆಲ್ಲ ಸರ್ಕಾರನ ಒತ್ತಾಯ ಮಾಡ್ತೇನೆ, ಯಾವ ಮೂರ್ತಿ ನೀವು ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ದೀರೋ ಆ ಮೂರ್ತಿಗಳಿಗೆ ಪೂಜೆ ಮಾಡುವಂತ ಅವಕಾಶ ನಮಗೆ ಮಾಡಿ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ನಿಮ್ಮ ಕಾರ್ಯಕ್ಷಮತೆ ನಾವು ಮೆಚ್ತೀವಿ. ಹೌದು, ಇವತ್ತು ಬಡ ಜನರಿಗೆ ಸ್ಕೂಲ್ ಬೇಕಾಗಿತ್ತು, ಅದ್ರ ಅನುದಾನನು ನಾವೇ ಒದಗಿಸ್ಕೊಟ್ಟಿದ್ದೀವಿ, ನೀವು CA ತೆರವು ಮಾಡಿ ಅಲ್ಲಿ ಸ್ಕೂಲ್ ಕಟ್ಸ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡಿದ್ರೆ ನಾವು ತುಂಬಾ ಹೃದಯದಿಂದ ನಿಮಗೆ ಸ್ವಾಗತ ಮಾಡ್ತೀವಿ. ಆದ್ರೆ ಅದೇ ರೀತಿ ರಾಯಚೂರಿನಲ್ಲಿರುವಂತ ಎಲ್ಲ ಸರ್ಕಾರಿ ಜಾಗದಲ್ಲಿ ಕಟ್ಟಿದಂತ ಅನಧಿಕೃತ ಕಟ್ಟಡಗಳು, ರಸ್ತೆಗಳಿಗೆ ಕಟ್ಟಿದಂತ ಅನಧಿಕೃತ ಕಟ್ಟಡಗಳು ತೆರವುಗೊಳಿಸಬೇಕು. ಇದು ನಮ್ಮ ಆಗ್ರಹ. ಈ ಕಾರ್ಯಕ್ರಮ ತಾವು ಮಾಡದಿದ್ರೆ ನಾವು ನಿಮ್ಗೆ ಕಂಡಲ್ಲಿ ಧಿಕ್ಕಾರ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತೇನೆ ಈ ಸರ್ಕಾರಕ್ಕೆ. ಯಾಕಂದ್ರೆ ಇವತ್ತು ರಾತ್ರೋರಾತ್ರಿ ಮತ್ತು ನಿನ್ನೆ ನಡೆದ KDP ಸಭೆಯಲ್ಲಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಸಂತೋಷ್ ನಗರದಲ್ಲಿರುವಂತ ಶಾಲೆಯ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಆ ಶಾಲೆ ಮುಂದೆ ಇಲ್ಲ ಹಿಂದ್ಗಡೆ ಇರುವಂತ ಲೇಔಟ್ ನಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಇಷ್ಟಾಗಿರೋ ನೀವು ನಿನ್ನೆನೆ ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ ಅಂದ್ರೆ ಇದು ಹಿಂದೆ ಯಾರ ಕುಮ್ಮಕ್ಕಿದೆ, ಯಾರ ಕೈವಾಡಿದೆ ಅಂತೇಳಿ ನೀವು ಬಹಿರಂಗ ಪಡಿಸ್ಬೇಕು. ನೀವು ಸರ್ಕಾರ ಇಷ್ಟೇ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ಬೇಕಂತ ನೀವು ಬಯಸಿದ್ರೆ ಎಷ್ಟು ದಬ್ಬಾಳಿಕೆ ಮಾಡಕ್ ಸ್ವಾಮಿ ಆಗ್ತದ ಸ್ವಾಮಿ? ನೀವು ಎಷ್ಟು ಜನ ಪೊಲೀಸರನ್ನ ಕರ್ಕೊಂಡ್ ಬರ್ತೀರಿ? ಎಷ್ಟು ದಿನ ಕರ್ಕೊಂಡ್ ಬರ್ತೀರಿ ನೀವು ಪೊಲೀಸರನ್ನ? 24 ಗಂಟೆ 365 ದಿನ ನೀವು ಪೊಲೀಸರನ್ನ ಕರ್ಕೊಂಡ್ ಬರ್ತೀರಾ? ಕರ್ಕೊಂಡ್ ಬನ್ನಿ ನೋಡೋಣ. ಹಂಗಾರೆ ಎಷ್ಟು ದಿನ ನೀವು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ? ಎಷ್ಟು ದಿನ ನೀವು ಅದನ್ನ ಕಾಯಕ್ಕೆ ಸಾಧ್ಯ ಆಗ್ತದ ನೋಡೋಣ, ನಾವು ನೋಡ್ತೀವಿ. ಇಂಥ ಮಾಡೋದು ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಕಾನೂನು ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಒಂದೊಂದು ಕಾನೂನು ಇರಂಗಿಲ್ಲ. ಈ ನೆಲದಲ್ಲಿ ವಾಸಿಸುವಂತ ಎಲ್ಲ ಜನಾಂಗದವರಿಗೆ ಒಂದೇ ಕಾನೂನು ಇರ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ಇಲ್ಲೇ ಕೊಡ್ಬೇಕು. ನಾವು 5 ಜನ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ನಾವು ಒತ್ತಾಯ ಮಾಡ್ತೇವೆ. ಇಲ್ಲಿಂದ ನಾವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೂರ್ತಿಗಳಿಗೆ ಪೂಜೆ ಮಾಡಿ ಅಲ್ಲಿಂದ ನಮ್ಮ ಸಂತೋಷ್ ನಗರದ ಕಾಲನಿಗೆ ಹೋಗಿ ಆ ಎಲ್ಲ ಜನರ ಜೊತೆಗೆ ನಾವಿದ್ದೀವಿ ಅಂತೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ ಅಂತೇಳಿ ಇವತ್ತು ಪಾಪರೆಡ್ಡಿ ದೊಡ್ಡಪ್ಪನವರು ಒಂದೆರಡು ಮಾತನಾಡ್ತಾರೆ. ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದ್ದು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಎಂದರು. ರಾಜ್ಯದಲ್ಲಿ ಹಿಂದೂಗಳ ಮತ್ತು ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಎಂದು ಹೇಳಿ ತೆರವಿಗೆ ಮುಂದಾಗಿದ್ದಾರೆ. ಸಂತೋಷ್ ನಗರದಲ್ಲಿ ದೇವಸ್ಥಾನ ತೆರವುಗೊಳಿಸಲು ಬಂದೋಬಸ್ತ್ ಮಾಡಿ ತೆರವು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಒತ್ತುವರಿ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕೋಟೆ ಕೊತ್ತಲುಗಳು ಒತ್ತುವರಿ ಮಾಡಲಾಗಿದೆ ಎಂದು ದೂರಿದರು.
ಕಾನೂನು ಪ್ರಕಾರ ಕೆಲಸ ಮಾಡಿದ್ದು ಸಂತೋಷ, ಆದರೆ ಎಲ್ಲವೂ ಸಹ ಅದೇ ರೀತಿ ಕಾನೂನು ಪಾಲನೆ ಮಾಡಬೇಕು. ಒಂದು ವಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುತ್ತೇವೆ. ನಗರದಲ್ಲಿ ಒತ್ತುವರಿ ಜಾಗವನ್ನು ತೆರವುಗೊಳಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕೆಂದು ಆಗ್ರಹಿಸಿದರು. ಸಂಘಟನೆಗಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಿಂದೂ ರಕ್ಷಣಾ ವೇದಿಕೆ ನಾವು ನಿರ್ಮಾಣ ಮಾಡೋಣ. ಆ ರಕ್ಷಣಾ ವೇದಿಕೆ ಆಧ್ವರ್ಯದೊಳಗ ಇಡೀ ರಾಯಚೂರು ನಗರದೊಳಗ ಪ್ರತಿಯೊಂದು ಹಿಂದೂ ಜಾಗೃತಿ ಸಮಾವೇಶಗಳನ್ನು ನಾವು ಮಾಡೋಣ. ಈ ತರ ಹಿಂದೂ ದೇವತೆಗಳಿಗೆ ಅವಮಾನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಬುದ್ಧಿ ಕಲಿಸಬೇಕು. ಈಗ ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಹಿಂದೂಗಳ ಬಡ ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕಸ್ಕೊಳ್ತಾ ಇದ್ದಾರೆ. ಇದೇ ತರ ಇಲ್ಲಿ ನಮ್ಮ ಸಂತೋಷ್ ಕಾಲೋನಿ ಒಳಗ ರಾತ್ರಿ 1:30 ಗಂಟೆಗೆ ಸುಮಾರು 500 ಜನ ಪೊಲೀಸರು, ಯಾರು 3-4 ಜಿಲ್ಲೆಯಿಂದ SP DSPಗಳನ್ನು ಕರೆದಕ್ಕಂತ ಏನು ಅವಶ್ಯಕತೆ ಇತ್ತು? ಆಫ್ಟರ್ ಆಲ್ ಒಂದು ಸಣ್ಣ ಗುಡಿನ ತೆಗಿಬೇಕಾದ್ರೆ ನೀವಿಷ್ಟು ಜೋರು ಮಾಡ್ತಿರಲ್ಲ. ಇವತ್ತು ಇಡೀ ರಾಯಚೂರು ಕಚ್ಚಾಗಿ ಹೋಗಿದ್ರಿ. ಜಿಲ್ಲಾಧಿಕಾರಿಗಳಿಗೆ ನಿಮಗೆ ನೆನಪಾಗಲಿ, ರಸ್ತೆಗಳು ಬಂದ್ ಮಾಡಿದ್ದಾರೆ. ಇಡೀ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಕಬ್ಜಾ ಆಗಿ ಹೋಗಿದೆ. ಕೋಟ ಕೊತ್ತಲಗಳೆಲ್ಲ ಕಬ್ಜಾ ಆಗಿ ಹೋಗಿದೆ. ಇದ್ರ ಬಗ್ಗೆ ನೀವೇನ್ ಮಾಡ್ತೀರಿ? ಏನು ಮಾಡ್ತಾ ಇದ್ರಿ? ನೀವು ಮಾಡಿದ್ದು ಇವತ್ತು ಏನಿದೆಯಲ್ಲ ಅದು ನಾವು ಸ್ವಾಗತ ಮಾಡ್ತೀವಿ, ಏನು ಪರವಾಗಿಲ್ಲ. ಕಾನೂನು ಪ್ರಕಾರ ನೀವು ಕೆಲಸ ಮಾಡಿದಕ್ಕೆ ನಮ್ಮ ಸ್ವಾಗತ ಇದೆ. ಅದೇ ತರ ನೀವು ಮುಂದೆ ಕೆಲಸ ಮಾಡಿದ್ರೆ ನಿಮಗ ಅತ್ಯಂತ ಗೌರವ ನಾವು ಕೊಡ್ತೀವಿ. ಇಲ್ಲಂದ್ರೆ ಧಿಕ್ಕಾರದ ಮೀಟಿಂಗ್ಗಳು ಇನ್ನು ಒಂದು ವಾರದೊಳಗೆ ಓಡಿ ಒಳಗೆ ನಾವು ಮೀಟಿಂಗ್ಗಳು ಮಾಡ್ತೀವಿ. ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ನೀವು ಒಂದು ವೇಳೆ ನಿಜವಾಗಿ ಜಿಲ್ಲಾಧಿಕಾರಿಗಳಾಗಿದ್ರೆ ಬೇಕಾನೂನ್ ಇಲ್ಲೀಗಲ್ ಆಗಿರ್ತಕ್ಕಂಥ ಎಲ್ಲವನ್ನೂ ತೆರವುಗೊಳಿಸ್ತಕ್ಕಂಥ ಕೆಲಸ ನೀವು ಪ್ರಾರಂಭ ಮಾಡಿ. ನಿಮಗೆ ನಾವು ಸಪೋರ್ಟ್ ಇರ್ತೀವಿ, ನಿಮ್ಮ ಬೆಂಬಲಿಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾತನಾಡಿ, ಸಂತೋಷ ನಗರದಲ್ಲಿನ ದೇವಸ್ಥಾನವು ತೆರವು ಕಳ್ಳತನದಿಂದ ತೆರವು ಮಾಡಲಾಗಿದೆ. ನಗರದಲ್ಲಿ ಸಾಕಷ್ಟು ಒತ್ತುವರಿಯಾಗಿವೆ, ತೆರವು ಮಾಡಬೇಕು. ಕಾಟೆ ದರ್ವಾಜ ಕೋಟೆ ಒತ್ತುವರಿಯಾಗಿದೆ, ತೆರವು ಮಾಡಿಲ್ಲ. ಹೋರಾಟ ಮಾಡಿದರೂ ಕ್ರಮಕ್ಕೆ ಮುಂದಾಗಿಲ್ಲ. ದೇವಸ್ಥಾನ ನಿರ್ಮಿಸಬೇಕು, ಹೋರಾಟ ಮುಂದುವರಿಸುತ್ತೇವೆ ಎಂದರು. ತೆಗುವಂತ ವ್ಯವಸ್ಥೆ ಇದ್ದಲ್ಲ, ಆಗ್ಲೊತ್ತರ ಯಾಕೆ ತೆಗಲಿ? ಕಳ್ಳತನದಲ್ಲಿ ನೀವು ತೆಗಿತೀರಾ? ಅದೇ ನಾವು 6 ತಿಂಗಳ ಹಿಂದೆ ಕಾಟೆ ದರ್ವಾಜಲ್ಲಿ ಕಡಿದಂತ ಅದರ ಕಡಿಬೇಕಂತ ಹೇಳಿದ್ರೆ ಇಲ್ಲಿವರೆಗೂ ಕಡಿಯಲಿಲ್ಲ. ನೀವು ಕೆಲಸ ನಿಂದಿಸಿರಿ, ಅದು ಯಾಕೆ ಕಡಿಯಲಿಲ್ಲ? ಇದು ಇಷ್ಟೊಂದು ಪ್ರಾಮುಖ್ಯತೆ ಇತ್ತ? ಈಗ ನಮ್ಮ ಶಾಸಕರು ಹೇಳಿದ್ರು ಬೇರೆ ಕಡೆ ಸದಾಕೊಳ್ಳಿಕ್ಕೆ ಸಿದ್ಧರಿದ್ದೇವೆ, ಅಲ್ಲಿ ಕಟ್ಟಬಹುದಾಗಿತ್ತು. ಆದರೆ ಇಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು. ನಾವು ಇಷ್ಟು ಹೋರಾಟ ಮಾಡಿದ್ರು ಇಲ್ಲಿವರೆಗೂ ನಾವು ತೆಗಲಿಲ್ಲ. ಯಾಕೆ? ಆ ಕಾರಣದಿಂದ ನಮ್ಮ ದೇವಸ್ಥಾನ ಕಡಿಯುತ್ತಾರೆ. ದೇವಸ್ಥಾನದಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಂಥ ದೇವತೆಗಳನ್ನ ಪೂಜೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಆ ದೇವಸ್ಥಾನ ಕಟ್ಟಿಕೊಡ್ಬೇಕು. ಎಲ್ಲಿ ತಿಳಿದಿದೆ ಆ ದೇವಸ್ಥಾನ ಕಟ್ಟಿಕೊಡುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಶಿವಬಸಪ್ಪ ಮಾಳಿಪಾಟೀಲ್, ರಾಘವೇಂದ್ರ ಉಟ್ಕೂರು, ಆಂಜನೇಯ ಕಡಗೋಳು, ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ನರಸರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಾಗರಾಜ್ ಬಾಲ್ಕಿ, ಮೌನೇಶ್, ಪಿ ಯಲ್ಲಪ್ಪ, ನರಸಿಂಹಲು ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಈಗ ಜಾಹೀರಾತು. ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ, ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8711892336.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1000 ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದು ತೆರವು ಕಾರ್ಯಾಚರಣೆಯನ್ನು ಹಂತವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದು ತೆರವು ಕಾರ್ಯಾಚರಣೆಯನ್ನು ಹಂತವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ತಿಳಿಸಿದ್ದಾರೆ. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಯಚೂರು ನಗರದ ಸಂತೋಷ್ ನಗರದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಪ್ರೌಢಶಾಲಾ ನಿರ್ಮಾಣಕ್ಕೆ ಕಾಯ್ದಿರಿಸಿದ್ದ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡಿ ನಂತರ 2 ಮೂರ್ತಿಗಳನ್ನು ಇಟ್ಟು ದೇವಸ್ಥಾನ ರೂಪ ಕೊಟ್ಟಿದ್ದರು. ಅನೇಕ ದೂರುಗಳ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಗಿದೆ. ಅನಧಿಕೃತವಾಗಿ ಸರ್ಕಾರಿ ಜಾಗ ಒತ್ತುವರಿ ತೆರವುಗೊಳಿಸಲು ಇತ್ತೀಚೆಗೆ ಕಮಿಟಿ ಜಿಲ್ಲೆಗೆ ಭೇಟಿ ನೀಡಿ ತರಬೇತಿ ನೀಡಿದೆ. ಆದ್ಯತೆ ಮೇಲೆ ತೆರವುಗೊಳಿಸಲಾಗುತ್ತದೆ. ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ KKRDB ಅನುದಾನ ಬಿಡುಗಡೆಯಾಗಿದ್ದು ಶಾಲೆ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಎಂದರು. ನಗರದಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆಗಳು ನಿರ್ಮಾಣವಾಗಿವೆ. RDAದಿಂದ ಲೇಔಟ್ಗೆ ಅನುಮತಿ ನೀಡಲಾಗಿದೆ. ಇಂತಹ ಪ್ರಕರಣ ಕಾನೂನಾತ್ಮಕ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ.
ಆರ್ಟಿಪಿಎಸ್ ಹಾರಬೂದಿ ಕೃಷ್ಣಾ ನದಿಗೆ ಸೇರುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಯೊಂದಿಗೆ ಚರ್ಚಿಸಲಾಗಿದೆ. ಶಾಶ್ವತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿರುವುದಾಗಿ ಹೇಳಿದರು. ಕ್ರಮ ವಹಿಸದೆ ಹೋದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಗರದ ಮಾವಿನಕೆರೆಯ ಒತ್ತುವರಿ ಮಾಡಿಕೊಂಡು 30-40 ವರ್ಷದಿಂದ ಮನೆಗಳು ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಹಿಂದೆ ನಗರಸಭೆಯ ಲೇಔಟ್ಗೆ ಮತ್ತು ಮನೆ ನಿರ್ಮಾಣಕ್ಕೆ ಪರವಾನಗಿ ನೀಡಿದೆ. ಕಾನೂನಾತ್ಮಕವಾಗಿ ಒತ್ತುವರಿ ತೆರವುಗೊಳಿಸಿ ಮಾವಿನಕೆರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ನಗರದಲ್ಲಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಕುರಿತು ಮಾಹಿತಿ ನೀಡಿದಲ್ಲಿ ಪರಿಶೀಲನೆ ನಡೆಸಿ ತೆರವುಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಸುಮಾರು 2 ವರ್ಷದ ಹಿಂದೆ ಇಲ್ಲಿ ನಮ್ಮ LBS ನಗರ CA ಸೈಟ್ನ ನಮ್ಮ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಅದು ಅಲಾಟ್ ಆಗಿತ್ತು. ಬಟ್ ಏನು ಕಾರಣಾಂತರದಿಂದ ಏನಾಗಿತ್ತು, ಅಲ್ಲೇ ಒಂದು ಸ್ವಲ್ಪ ಅಕ್ಕಪಕ್ಕ ಮನೆಯವರು ಇಲ್ಲಿ ಶಾಲೆ ಬರಬಾರ್ದು ಅಂತ ಅಲ್ಲಿ ಒಂದು ಮನೆ ಕಟ್ಟೋ ಶೆಡ್ಡು ಏನಿತ್ತು ಅದನ್ನೇ ಒಂದು ಸ್ವಲ್ಪ ಒಳಗಡೆ ಯಾವುದೋ ದೇವ್ರ ಮೂರ್ತಿ ಇಟ್ಟು ದೇವಸ್ಥಾನ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಆ ಥರ ಬಿಂಬಿಸಿ ಸರ್ಕಾರಿ ಶಾಲೆನ ಇಲ್ಲಿಂದ ಹೊರಗೆ ಹಾಕಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಬಟ್ ಈಗ ಸತತವಾಗಿ ಇದು ಮಾಧ್ಯಮದಲ್ಲೂ ಬಂತು, ಸರ್ಕಾರಿ ಕನ್ನಡ ಶಾಲೆಗೆ ಜಾಗ ಇಲ್ಲ, ಮತ್ತು ಸರ್ಕಾರಿ ಕನ್ನಡ ಶಾಲೆಗೆ KKRDB ವತಿಯಿಂದ 1 ಕೋಟಿ ಗ್ರ್ಯಾಂಟು ಸ್ಯಾಂಕ್ಷನ್ ಆಗಿತ್ತು, ಕಾಂಟ್ರ್ಯಾಕ್ಟೂ ಅವಾರ್ಡ್ ಆಗಿತ್ತು. ಬಟ್ ಈ ಒಂದು ಸಣ್ಣ ಕಾರಣದಿಂದ ಅಲ್ಲಿ ಸ್ಥಳೀಯರು ಒಂದು ಅಕ್ಕಪಕ್ಕ ಮನೆಯವರು ಅಲ್ಲಿ ಅಡೆತಡೆ ಮಾಡ್ತಾಯಿದ್ರು. ಸೊ ಅದಕ್ಕೆ ಈ ಕನ್ನಡ ಶಾಲೆ ವರ್ಕು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಮೊನ್ನೆ KDPಯಲ್ಲೂ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿತ್ತು. ಇಲ್ಲ ಕನ್ನಡ ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಡಿಸಿಷನ್ ಆಗಿರೋದ್ರಿಂದ ನಿನ್ನೆ ತಡರಾತ್ರಿ ನಾವು ಇದು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ. ಸೊ ಮಾಡಿ ಈಗ ಅಲ್ಲಿ ಶಾಲೆ KKRDB ಅನುದಾನದಿಂದ ಶಾಲೆ ಕಾಮಗಾರಿನೂ ಈಗ ಸ್ಟಾರ್ಟ್ ಮಾಡಿದ್ವಿ. ಶಾಲೆಯ ಸ್ಥಳ ಕೆಲವರು ಆ ಲೋಕಲ್ ಏರಿಯಾದವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಮ ಏರಿಯಾದಲ್ಲಿ ಬೇಡ ಬೇರೆ ಏರಿಯಾದಲ್ಲಿ ಹಾಕಿ ಅಂತ. ಬಟ್ ಅದು CA ಸೈಟು ಸರ್ಕಾರದ ಆಸ್ತಿ. ಅದು ಸರ್ಕಾರಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು 13 ಲಕ್ಷ ಫೀಸ್ ಕಟ್ಟಿ CA ಸೈಟು ಅವ್ರ ಹೆಸರಿಗೆ 2-3 ವರ್ಷ ಹಿಂದೆಯೇ ಆಗಿದೆ. ಸೊ ಈಗ ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳಿ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿದರೆ ಆ ಏರಿಯಾದವರು ಬೇಡ ಅಂತಾರೆ. ಸೊ ಅದು ಕೊನೆ ಇಲ್ಲ, ಅದಕ್ಕೆ ಎಲ್ಲ ಏರಿಯಾರು ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ 3 ವರ್ಷ ಹಿಂದೆ ಏನು ಅಲಾಟ್ ಆಗಿದೆ ಮತ್ತು KKRDBಯಿಂದನೂ ಅನುದಾನ ಇದೆ, ಆ ಕೆಲಸ ಅಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು. ದೀಪ ಲಕ್ಷ್ಮಿಯ ಪ್ರತೀಕ, ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ತುಪ್ಪದ ದೀಪ ಹಚ್ಚಿ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ದೀಪ ಲಕ್ಷ್ಮಿಯ ಪ್ರತೀಕ, ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ತುಪ್ಪದ ದೀಪ ಹಚ್ಚಿ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಹಮ್ಮಿಕೊಂಡ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತುಪ್ಪದ ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ವೇದ, ತೀರ್ಥದಲ್ಲಿ ಗಂಗಾ ನದಿ, ಅದರಂತೆ 12 ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸವೇ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಶಿವನಿಗೆ ಪ್ರಿಯವಾದ ಮಾಸ. ಈ ಸಂದರ್ಭದಲ್ಲಿ ಒಂದನ್ನು ದಾನ ಮಾಡಿದರೆ ಅದಕ್ಕೆ 1000 ಪಟ್ಟು ಫಲ ಪ್ರಾಪ್ತಿಯಾಗುತ್ತದೆ ಎಂದರು. ಜ್ಞಾನ ಸಿಂಧು ಎನ್ನುವ ಗ್ರಂಥದಲ್ಲಿ ಉಲ್ಲೇಖಿಸಿದ ಹಾಗೆ ಅವರವರ ಹೆಸರಿನಲ್ಲಿ ಗುರು ಮನೆಯಲ್ಲಿ, ಮಠಗಳಲ್ಲಿ, ದೇವರ ಮಂದಿರಗಳಲ್ಲಿ ದೀಪ ಬೆಳಗಿದೆಯಾದರೆ ದೀಪ ಲಕ್ಷ್ಮಿಯೋ ಹಾಗೂ ಅನ್ನದ ಸ್ವರೂಪ. ಅನ್ನ ಮತ್ತು ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಜ್ಞಾನ ಸಿಂಧು ಎನ್ನುವ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಎಂದರು. ದೀಪ ಬೆಳಗಿಸುವುದರಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಗುರುವಿನ ಸಾನ್ನಿಧ್ಯದಲ್ಲಿ ಜ್ಞಾನವೆಂಬ ಬೆಳಕಿನೆಡೆಗೆ ನಡೆಯಲು ಸಾಧ್ಯ ಎಂದು ಹೇಳಿದರು. ದೀಪ ಲಕ್ಷ್ಮಿಯ ಪ್ರತೀಕ, ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎಂದರು. ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವೀಣಾದೂತ ಬಂಡಿಯವರು, ಅಕ್ರಮ ಗಲಭವರು, ಸುರೇಖ ಅದೋನಿಯವರು, ಸುಶೀಲಾ ಅದೋನಿಯವರು, ಮಹಾನಂದ ಸಿರಾಣಿಯವರು, ಜಯಶ್ರೀ ಬಳೆಯವರು, ಕಾಂಕ್ರೀರಮ್ಮ ದೂತಗೊಂಡಿಯವರು, ವಿಜಯಲಕ್ಷ್ಮಿ ಶರೀಫಲಿಯವರು, ನೀಲಮ್ಮ ವಿಶ್ವನಾಥ್ ಅವರು, ಇವರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಿ ಅದೇ ತರ ಈ ಭಕ್ತಾದಿಗಳನ್ನು ಸೋಮವಾರಪೇಟೆ ಹಿರೇಮಠ ಭಕ್ತಾದಿಗಳು ಈ ಕಾರ್ತಿಕ ಮಾಸ ನಿಮಿಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ದೀಪೋತ್ಸವ ಕಾರ್ಯಕ್ರಮದೊಳಗೆ ಇವೆಲ್ಲರೂ ಕೂಡ ಇದನ್ನು ಭಾಗವಹಿಸಿರಲ್ಲ, ಎಲ್ಲರೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಕೆಲವು ಹೆಸರು ಕೂಡ ದೀಪವನ್ನು
ಹಚ್ಬೇಕು. ಒಂದು ಬತ್ತಿಯಿಂದ ದೀಪ ಹಚ್ಚರ ಅವ್ರ ಮನೆ ಏನಾಗ್ತದಂತ ಸರ್ವನಾಶ ಆಗ್ತದಂತ. 3 ಬತ್ತಿಯಿಂದ ಹಚ್ಚಿದ್ರ ಕಷ್ಟಗಳು ಬರ್ತಾವಂತ. 4 ಬತ್ತಿಯಿಂದ 5 ಬತ್ತಿಯಿಂದ ಅವಶ್ಯ ಹಚ್ಚೋದ್ರಿಂದ ಮನೆಯೊಳಗ ಸಿರಿ ಸಂಪತ್ತು ಏನೋ ಆಗ್ತದಂತ ತುಂಬುತ್ತದಂತ. ಈ ಕೆಲವರು ಕಡ್ಡಿ ಬತ್ತಿ ಮಾಡಿ ಕಡಿಗೆ ಮಾಡ್ತಾರ, ಬತ್ತಿ ಹಚ್ತಾರಲ್ಲ ಅದ್ ಹಚ್ಚಬಾರ್ದಂತ. ನಮ್ಮ ಹಿಂದಿನ ಪೂರ್ವಜರ ಹೆಂಗ ಆಟ ದೀಪ ಏನ್ ಹಚ್ತಾರಲ್ಲ ಹಂಗ ದೀಪ ಹಚ್ಬೇಕು. ದೀಪಗಳಲ್ಲಿ ಶ್ರೇಷ್ಠವಾದ ದೀಪ ಯಾವುದು ಅಂತ ಹೇಳಿದ್ರೆ ಮಣ್ಣಿನಿಂದ ಏನ್ ಮಾಡಿರ್ತಾರಲ್ಲ ಅದು ದೀಪ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದೀಪ ಅಂತ. ಈ ಕಾರ್ತಿಕ ಮಾಸದೊಳಗೆ ನಮ್ಮ ಸೋಮವಾರಪೇಟೆ ಹಿರೇಮಠದೊಳಗ ಎಲ್ಲ ನಾವು ಮೊದಲ ಹೆಸರು ಹೇಳೋದಲ್ಲ ಪೂರ್ಣರು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನು ಹಿಡಿದುಕೊಂಡು ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಅವ್ರು ಮಾಡಿದ್ದಾರೆ. ಭಗವಂತ ಅವರಿಗೆಲ್ಲರೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರತಿ ವರ್ಷ ಹೆಚ್ಚಾಗ್ತದೆ ನಮಗಂತೂ ಬಹಳಷ್ಟು ಸಂತೋಷವನ್ನ ತಂದು ಕೊಡ್ತಾ ಇದೆ. ಅವಳೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ನಾನು ಎಷ್ಟರ ಭಕ್ತರಿಂದ ನಿರ್ಮಾಣವಾಗಿರ್ತಕ್ಕಂಥ ರಾಜೋಡಿಗೆಯ ಶಿವಾಚಾರ್ಯರ ಮಂಗಲ ಭವನ ನಮ್ಮ ರಾಯಚೂರಿನ ಇತಿಹಾಸದೊಳಗ ಸುವರ್ಣ ಅಕ್ಷರದಿಂದ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಇವೆಲ್ಲರೂ ಕೂಡ ಬಹಳಷ್ಟು ತನು ಮನ ಧನದಿಂದ ಸೇವೆ ಆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಸುಮಾರು ಜನರು ಬಹಳಷ್ಟು ನಮ್ಮ ವಿಶ್ವಬಂಧ, ನಮ್ಮ ದೂತರಬಂಡಿಯವರು, ಗಿರಿಶಂಕರ್ ಅವರು, ಅನೇಕರು, ನಮ್ಮ ಷಣ್ಮುಖಪ್ಪರು, ನಮ್ಮ ಗದ್ದೋಲ ಅವರು ಎಲ್ಲರೂ ಕೂಡ ಬಹಳಷ್ಟು ಬಹಳ ನಮ್ಮ ರಚನೆ ಶ್ರೀನಿವಾಸ ಸಮೀಕರ್, ನಮ್ಮ ಕಲ್ಲಯ್ಯನವರು, ನಮ್ಮ ಗೌರವ ರಾಯಚೂರು ಇತಿಹಾಸ ಒಳಗೆ ಬೇಡ ಸುತ್ತುಕೊಳ್ಳೋ ರೀತಿಯಲ್ಲಿ ಬರ್ತಿಲ್ಲ. ನಾವು ಯಾವುದೇ ಊರಿಗೆ ಹೋಗಲಿ ನಮ್ಮ 7 ದಿವಸ ಸೋಮವಾರಪೇಟೆ ಒಳಗ ಭಕ್ತರು ಬೇಟ ಸುತ್ತಕೊಂಡು ಯಾವ ಕರ್ನಾಟಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಿರತಕ್ಕಂಥ ಮಾತನ್ನ ಭಕ್ತರುಗಳ ಅನೇಕ ಸ್ವಾಗತ ಮಾಡಿರ್ತಾರೆ, ಮಾತಾಡಿರ್ತಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸೋಮವಾರಪೇಟೆ ಹಿರೇಮಠದ ಅನೇಕ ಭಕ್ತರು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದೆ. ಕಮಲದ ಕಿತ್ತಬಾರ್ದು, ಹಂಗೆ ಏನಾರು ಮಾಡಿ ಅದು ಕ್ರೇನನ್ನು ತಂದು ಗಂಗಿನಲ್ಲಿ ಇಳಿಸ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದೆವು. ಆದ್ರೆ ಅವ್ರು ಕೆಲಸ ಮಾಡ್ತಕ್ಕಂಥವ್ರು ಒಪ್ಕೊಳ್ಳಿಲ್ಲ. ಅಪ್ಪರೇ ಒಂದು ಕಲ್ ಸ್ವಲ್ಪ ಸರಿ ತಂದ್ರ ಏನಾಯ್ತಂದ್ರೆ ಜವಾಬ್ದಾರಿ ಕ್ಯಾರಿ ಹಂಗ ಮಾಡಕ್ ಬರೋದಿಲ್ಲ. ಅಪ್ಪರ ಕ್ರೇನ್ ಸೀದಾ ಒಳಗ್ ಬರಲಿಲ್ಲ. ಮತ್ತೆ ಆಲೂಗಡ್ಡದಿಂದ ಅವೆಲ್ಲ ಶಿಲ್ಪಿಗಳು ಬಂದಿದ್ರು. ಅದು ಕಮಾನ್ ತಂದಾಗ ಮಾತ್ರ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಅಂದಾಗ ಆಯ್ತಪ್ಪ ನಮ್ಮ ಭಕ್ತರನ್ನು ಕೂಡಿಸಿಕೊಂಡು ಸ್ವಲ್ಪ ವಿಚಾರ ಮಾಡಿ ಆ ಕೆಲಸನೂ ಕೂಡ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದೀವಿ. ಇನ್ನೂ ಅನೇಕ ರೋಡ್ಗಳ ಕೆಲಸಗಳು, ಕಲ್ಲುಗಳು ಬರ್ತಾವೆ. ಈ ಕೆಲಸ ಸುಂದರವಾಗಿರ್ತಕ್ಕಂಥ ಗದ್ದಿಗೆ ಏನಾಗ್ತದ ಕೆಲವು ದಿನಗಳಲ್ಲಿ ನಿರ್ಮಾಣ ಆಗ್ತದ. ನಮ್ಮೊಂದು ಸಂಕಲ್ಪಗಳನ್ನ ಅವಾಗ ನನ್ನ ಜೀವನದೊಳಗೆ ಏನೂ ಕೂಡ ಆಸೆ ಪಟ್ಟಿಲ್ಲ, ಆಸೆನೂ ಪಡೋದಿಲ್ಲ. ಏನೋ ಒಂದು ಕನಸದ ಅಂದ್ರೆ ಇದೇನು ಮಟ್ಟದ ಹಳೆ ಮಟ್ಟ, ಅದು ಹಳೆ ಮಟ್ಟ ಏನಾಗ್ಬೇಕ್ರಿ, ಅದು ಶಿಲಾಮಠ ಆಗ್ಬೇಕು. ರಾಯಚೂರಿಗೆ ಬಂದವರು ಸೋಮವಾರಪೇಟೆ ಮಠದಂತ ಹೆಸರ ಏನೈತ್ರಿ, ಕರ್ನಾಟಕದ ಮುಂದಿರಲಾದ ಪ್ರತಿಷ್ಠಿತ ನಮ್ಮ ರಾಯಚೂರು ಜಿಲ್ಲೆಯೊಳಗೆ ಅಷ್ಟೇ ಅಲ್ಲ, ಕರ್ನಾಟಕದೊಳಗೆ ಪ್ರತಿಷ್ಠಿತವಾಗಿರ್ತಕ್ಕ ಮಠಗಳ ಸಾಲಿನಲ್ಲಿ ಸೇರ್ತಕ್ಕಂಥ ಮಠ ಯಾವುದನ್ನು ಕೇಳಿದ್ರೆ ನಮ್ಮ ಸೋಮವಾರಪೇಟೆ ಹಿರೇಮಠ. ರಾಯಚೂರು ಬರುವ ನಾವು ಕೂಡ ಸೋಮವಾರಪೇಟೆ ಮನಸ್ಸು ಭಾವ ಏನ್ ಮಾಡಬೇಕು, ಭಕ್ತರಲ್ಲಿ ಬರಬೇಕು. ಆ ನೀತಿನೊಳಗೆ ಏನಾಗಬೇಕು, ಶಿಲಾಮಠಕ ಸೋಮವಾರಪೇಟೆ ಹಿರೇಮಠದು ತಯಾರಾಗಬೇಕಂತ ಸತ್ಯ ಸಂಕಲ್ಪ ನಂತರ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಸರ್ಕಾರ ಇತ್ತು ಅಂದ್ರೆ ಕೆಲವೇ ದಿನದಲ್ಲಿ ಆ ಕೆಲಸನೂ ಕೂಡ ನಿಮ್ಮೆಲ್ಲರ ಸರ್ಕಾರದಿಂದ ಪ್ರಾರಂಭ ಮಾಡೋಣ. ಒಂದು ದಿವಸ ಏನೇ ಮಾಡ್ತೀವಿ, ಮೀಟಿಂಗ್ ಕರಿತೀವಿ, ಎಲ್ಲರೂ ಭಕ್ತರ ಶ್ರೀಮಠದ ಭಕ್ತರಾದ ವೆಂಕಟಾಪುರ ಷಣ್ಮುಖಪ್ಪ ಸಾಹುಕಾರ ಮಾತನಾಡಿ, ಸೋಮವಾರಪೇಟೆ ಹಿರೇಮಠದಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಮಾಸ ಶ್ರಾವಣ ಮಾಸವನ್ನು ಶ್ರೀಮಠದ ಭಕ್ತರು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಈ ಸೇವೆಯಿಂದ ನಮಗೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಸಾಗುತ್ತೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಜಯ್ ಕುಮಾರ್ ಸಜ್ಜನ್, ಸುಮಂಗಲ ದುರ್ಗ ಮಾತನಾಡಿದರು. ಆರಂಭದಲ್ಲಿ ಶಿವಯ್ಯ ಶಾಸ್ತ್ರಿಗಳ ವೇದ ಘೋಷಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಅಕ್ಕನ ಬಳಗದವರು ಪ್ರಾರ್ಥಿಸಿದರು. ಶಾಂತ ವೀರಮ್ಮ ದೋತರಬಂಡಿ ಸ್ವಾಗತಿಸಿದರು. ಅರುಣ್ ಹಿರೇಮಠ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರಾದ ಗದ್ವಾಲ್ ನರಸಣ್ಣ, ದೋತರಬಂಡಿ ಮಲ್ಲಿಕಾರ್ಜುನ, ಸೋಮನಾಥ ರೆಡ್ಡಿ ವಕೀಲ್, ಕಲ್ಲಯ್ಯ ಸ್ವಾಮಿ, ಸೋಮಶೇಖರ್ ದೋತರಬಂಡಿ, ಗೌಡಪ್ಪ ಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು.
ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದೇ ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಹೇಮರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9x4, 8x4, 6x4, 5x3, 12 1.5, 10 1.5, 8 1.5, 6 1.5, 7 1.5, 5 1.5, 4 1.5, 3 1.5 ಇನ್ನು ಹಲವು ಸೈಜುಗಳಲ್ಲಿ ದೊರೆಯುತ್ತವೆ. ಮತ್ತೇಕೆ ತಡ? ನಿಮ್ಮ ಮನೆಯ ಬಾಗಿಲು, ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ರಿಕಗ್ನೈಸ್ಡ್ ಬೈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಉನ್ನತ ಶಿಕ್ಷಣದ ಕನಸು ನನಸು ಮಾಡಿಕೊಳ್ಳುವ ಅವಕಾಶ. ರಾಯಚೂರಿನಲ್ಲಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿ ಮಾಡುತ್ತಿರುವವರಿಗೆ, ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿರುವ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ, ಉನ್ನತ ಪದವಿ ಪಡೆಯಬೇಕೆನ್ನುವ ಗೃಹಿಣಿಯರಿಗೆ ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. PG ಕೋರ್ಸಸ್ MA, MSc, MCom, MBA, MCA, MSW, M ಲ್ಯಾಬೊರೇಟರಿ ಅಂಡ್ ISc. ಅವಧಿ 2 ವರ್ಷ. UG ಕೋರ್ಸಸ್ BSc, BCom, BCA, BSW, BA, BBA. ಅವಧಿ 3 ವರ್ಷ. ವಿಶೇಷ ಸೂಚನೆ: KSOU certificate are eligible for all government jobs and promotions. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. PG ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ನೇರವಾಗಿ ಪ್ರವೇಶ ನೀಡಲಾಗುವುದು. ಕೊನೆಯ ದಿನಾಂಕ 30/10/2024. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜಾ ಶ್ರೀನಿವಾಸ್, ಪ್ರಾಚಾರ್ಯರು. ಮೊಬೈಲ್ ನಂಬರ್ 9916941389. ಸ್ಥಳ ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99 ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಹಿಂದೆ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ PDO ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಭಾರತ ಕ್ರಾಂತಿ ಕಾರ್ಯಯೋಜನೆ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ PDO ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯೋಜನೆ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಭಾನುವಾರ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ನಡೆದ PDO ಹುದ್ದೆಗಳ ಪರೀಕ್ಷೆಯಲ್ಲಿ ಕೆಲ ಪರೀಕ್ಷಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಕೆಲ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದರು. ಪ್ರತಿ ಬಾರಿ ಯಾವುದೇ ಪರೀಕ್ಷೆ ನಡೆಸುವಾಗ KPSC ಲೋಪ ಎಸಗುವ ಈಗ PDO ಪರೀಕ್ಷೆಗೆ ಸರಿಯಾಗಿ ನಡೆಸದಿರುವುದು ಅದಕ್ಕೆ ಕಾರಣವಾಗಿದೆ. ಕೂಡಲೇ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಲೋಪ ಎಸಗಿದ ಹಾಗೂ ದಾಂಧಲೆ ನಡೆಸಿ ಅಭ್ಯರ್ಥಿಗಳಿಗೆ ತೊಂದರೆ ಉಂಟು ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. 12 ವಿದ್ಯಾರ್ಥಿಗಳ ಮೇಲೆ ಹಾಕಿದ ಕೇಸ್ ವಾಪಸ್ ಪಡೆದು ಕೂಡಲೇ ಮರುಪರೀಕ್ಷೆ ನಡೆಸಬೇಕೆಂದು ಮನವಿ ಮಾಡಿದರು. जिंदाबाद 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 ಅಕ್ರಮ ಪರೀಕ್ಷೆಯಲ್ಲಿ ಶಾಮೀಲಾದ ಅಧಿಕಾರಿಗಳಿಗೆ ಕೂಡಲೇ ವಜಾ ಮಾಡಿ ನ್ಯಾಯಯುತ ಪರೀಕ್ಷೆಯನ್ನು ನಡೆಸಲಿ. ನ್ಯಾಯಯುತ ಪರೀಕ್ಷೆಯನ್ನು ನಡೆಸಲೇಬೇಕು. ಇವತ್ತು RFI ಜಿಲ್ಲಾ ಸಮಿತಿ ವತಿಯಿಂದ KPSC ಪರೀಕ್ಷೆಯಲ್ಲಿ ಸಿಂಧನೂರಿನಲ್ಲಿ ನಡೆದ ಎಡವಟ್ಟಿನಿಂದ ಅಮಾಯಕ ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಅಭ್ಯರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಇದು ಉದ್ದೇಶಿಸಿ RFI ಸಂಘಟನೆಯು ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಪದೇ ಪದೇ KPSC ಅವರು ತಮ್ಮ ಎಡವಟ್ಟುಗಳಿಂದ ವಿದ್ಯಾರ್ಥಿ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮುಂದೆ ಈ ತರ ಎಡವಟ್ಟುಗಳು ಆಗೋ ರೀತಿಯಲ್ಲಿ ನೋಡಿಕೊಳ್ಬೇಕೆಂದು ನಾವು ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ RYFI ಜಿಲ್ಲಾ ಮುಖಂಡರಾದ ಅಜೀಜ್ ಜಾಗೀರ್ದಾರ್, ಕಾರ್ಮಿಕ ಮುಖಂಡ G ಅಡವಿರಾವ್, RYFI ಮುಖಂಡ ರವಿಚಂದ್ರ, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ಹನೀಫ್ ಅಬಕಾರಿ, ಶಫಿ, ನಲ್ಲಾರೆಡ್ಡಿ, ನರಸಪ್ಪ ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಿಲ್ಲೆಯ ಯುವ ನಿರ್ದೇಶಕ ಶ್ರೀಧರ್ ಶಾಸ್ತ್ರಿ ನಿರ್ದೇಶನದಲ್ಲಿ ರೂಪಿತವಾಗಿರುವ ಟೆನೆಂಟ್ ಚಿತ್ರ ನವೆಂಬರ್ 22ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದ್ದು, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರ ವೀಕ್ಷಿಸಿ ಬೆಂಬಲಿಸುವಂತೆ ಚಿತ್ರಕಲಾ ವಿಚೆ ಅಮರೇಗೌಡ ಹೇಳಿದರು. ಜಿಲ್ಲೆಯ ಯುವ ನಿರ್ದೇಶಕ ಶ್ರೀಧರ್ ಶಾಸ್ತ್ರಿ ನಿರ್ದೇಶನದಲ್ಲಿ ರೂಪಿತವಾಗಿರುವ ಟೆನೆಂಟ್ ಚಿತ್ರ ನವೆಂಬರ್ 22ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದ್ದು, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರ ವೀಕ್ಷಿಸಿ ಬೆಂಬಲಿಸುವಂತೆ ಚಿತ್ರಕಲಾವಿದ ಅಮರೇಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನ್ಲಾಕ್ ವಿಡಿಯೋ ಆಲ್ಬಂ ಮಾಡಿರುವ ನಿರ್ದೇಶಕರು ಟೆನೆಂಟ್ ಹೆಸರಿನ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ರಾಯಚೂರಿನ ನವೀನ್ ಆಸ್ಪತ್ರೆಯಲ್ಲಿ ನಡೆದ ಕುಟುಂಬವೊಂದರ ಘಟನೆ ಆಧರಿಸಿ ಚಿತ್ರಕಥೆಯಾಗಿದ್ದು, 5 ಜನ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2 ಹಾಡುಗಳಿವೆ. ನಟರುಗಳಾದ ಧರ್ಮ ಕೀರ್ತಿರಾಜ್, ಉಗ್ರಂ ಮಂಜು, ತಿಲಕ್ ಶೇಖರ್, ಸೋನುಗೌಡ, ರಾಕೇಶ್ ಮಯ್ಯ ನಟಿಸಿದ್ದಾರೆ. ನಾಗರಾಜ್ ಡಿ ಮತ್ತು ಸಹ ನಿರ್ಮಾಪಕ ರಾಯಚೂರಿನವರೇ ಆದ ಪೃಥ್ವಿರಾಜ್ ಸಾಗರ್ ಇವರು ಬಂಡವಾಳ ಹೂಡಿದ್ದಾರೆ. ಸ್ಥಳೀಯ ಯುವ ಪ್ರತಿಭೆಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಸಾಕಷ್ಟು ಜನ ಯುವ ನಿರ್ದೇಶಕರು ಕಥೆಗಳನ್ನ ರೆಡಿ ಮಾಡಿಕೊಂಡು ಆ ಕಥೆಗೆ ಬಂಡವಾಳ ಯಾರು ಹಾಕ್ತಾರಂತೆ ಗಾಂಧಿನಗರದಲ್ಲಿ ಹುಡುಕ್ತಾ ಇರ್ತಾರೆ. ಕಥೆ ಇದ್ರೂ ಬಂಡವಾಳ ಹಾಕೋರು ಸಿಗುವುದಿಲ್ಲ, ಹಾಗೂ ಬಂಡವಾಳ ಹಾಕೋರು ಸಿಕ್ಕರೂ ಕೆಲವೊಂದು ನಟರ ದಿನಾಂಕ ಡೇಟ್ ಸಿಗುವುದಿಲ್ಲ ಫಿಲಿಂ ಮಾಡಬೇಕಾದ್ರೆ. ಅಂತ ಒಂದು ಸಂದರ್ಭ ಈಗ ಇದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರಿಂದ ಹೋಗಿ ಆ ಬೆಂಗಳೂರಿನಲ್ಲಿ ರೂಮ್ ಮಾಡಿಕೊಂಡು ಸಾಕಷ್ಟು ಕಷ್ಟಪಟ್ಟು ನಿರ್ದೇಶನದ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಮೊದಲಿಗೆ ಒಂದು ನಮ್ಮ ಶ್ರೀಧರ್ ಶಾಸ್ತ್ರಿ ಅನ್ಲಾಕ್ ಅಂತ ಒಂದು ವಿಡಿಯೋ ಆಲ್ಬಮ್ ಮಾಡ್ತಾರೆ. ತಮ್ಮ ಒಂದು ಟ್ಯಾಲೆಂಟ್ ಗೊತ್ತಾಗಬೇಕಾದ್ರೆ ಸಡನ್ ಆಗಿ ನಾನು ಫಿಲಿಂ ಮಾಡ್ತೀನಿ ಅಂತಂದ್ರೆ ಯಾರು ಬಂಡವಾಳ ಹಾಕುವುದಿಲ್ಲ. ಹಾಗಾಗಿ ಮೊದಲು ಒಂದು ಅನ್ಲಾಕ್ ಅಂತ ಒಂದು ವಿಡಿಯೋ ಆಲ್ಬಮ್ ಅನ್ನು ಮಾಡಿ ಅವರಿಂದ ತಮ್ಮ ಒಂದು ಕಲೆಯನ್ನ ಗಾಂಧಿನಗರಕ್ಕೆ ಪರಿಚಯ ಮಾಡುತ್ತಾರೆ.
ತದನಂತರ ಅವರು ಕೊರೋನಾ ಸಂದರ್ಭದಲ್ಲಿ ರಾಯಚೂರಿಗೆ ಆಗಮಿಸಿದಾಗ ಆ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಒಂದು ಕಟ್ಟೆ ಮುಟ್ಟಿಕೊಳ್ಳುತ್ತದೆ. ನಮ್ಮ ರಾಯಚೂರಿನ ನವೀನ್ ಆಸ್ಪತ್ರೆಗೆ ಅವರ ಸಂಬಂಧಿಕರು ಅಡ್ಮಿಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಓಡಾಡುವ ಸಂದರ್ಭದಲ್ಲಿ ಆ ಘಟನೆ ಏನೇನು ಅವರು ನೋಡಿ ಈ ಚಿತ್ರದ ಕಥೆಯನ್ನ ರೆಡಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ 5 ಪಾತ್ರಗಳು ಬಂದು ಹೋಗುತ್ತವೆ. 2 ಪಾತ್ರ ನವದಂಪತಿಗಳು. ಆ ನವದಂಪತಿಗಳು ಬಹಳ ಖುಷಿಯಿಂದ ತಮ್ಮ ಸಂಸಾರದಲ್ಲಿ ತೊಡಗಿರುತ್ತಾರೆ. ಅಂತ ಸಂದರ್ಭದಲ್ಲಿ ನಡೆಯಬಾರದಂತ ಘಟನೆ ಅವರ ಸಂಸಾರದಲ್ಲಿ ನಡೆಯುತ್ತದೆ. ಆ ಘಟನೆಯಿಂದ ಅವರು ಹೇಗೆ ಹೊರಗಡೆ ಬರುತ್ತಾರೆ, ಯಾವ ರೀತಿ ಆ ಘಟನೆಯನ್ನ ಫೇಸ್ ಮಾಡುತ್ತಾರೆ ಎಂಬುದು ಈ ಚಿತ್ರದ ಕಥೆ ಇದೆ. ಸೊ ಹಾಗಾಗಿ ಈಗೆಲ್ಲ ಮೊಬೈಲ್ನಲ್ಲಿ ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ ಅಂಥದ್ರಲ್ಲಿ ಸಿನಿಮಾ ಬರ್ಬೋದು ಅಂತೇಳಿ ಕೆಲವರು ಥಿಯೇಟರ್ಗೆ ಬರುತ್ತಿಲ್ಲ. ಹಾಗಾಗಿ ದಯವಿಟ್ಟು ಸಿನಿಮಾ ಹಾಲಲ್ಲಿ ನೋಡಿದ್ರೆ ಅದರ ಒಂದು ರುಚಿ ಗೊತ್ತಾಗುತ್ತದೆ. ಹಾಗಾಗಿ ರಾಯಚೂರಿನ ಜನತೆ ಹಾಗೂ ಕರ್ನಾಟಕ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು ತಾವು ಸಿನಿಮಾ ಹಾಲ್ಗೆ ಬಂದು ಸಿನಿಮಾವನ್ನ ವೀಕ್ಷಿಸಬಹುದು. ಈಗಾಗಲೇ 40 ಥಿಯೇಟರಲ್ಲಿ ಫಿಲಿಂ ರಿಲೀಸ್ ಆಗ್ತಾ ರೆಡಿಯಾಗಿದೆ. ಇನ್ನು ಗುರುವಾರ ಸಾಯಂಕಾಲದವರೆಗೂ ಇನ್ನೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಸಿನಿಮಾ ಬೇಡಿಕೆ ಇದೆ. ಎಷ್ಟು ಆಗುತ್ತೆ ಇನ್ನೂ ಅಂದಾಜು ನಮಗೆ ಸಿಕ್ಕಿಲ್ಲ. ಅದು ಇಂದು ರಾತ್ರಿಯಿಂದಲೇ ಬುಕಿಂಗ್ ಪ್ರಾರಂಭವಾಗುತ್ತದೆ ಸಿನಿಮಾ ಟಿಕೆಟ್. ನಮ್ಮ ರಾಯಚೂರಿನ ಮೀರಸ್ ಥಿಯೇಟರ್ನಲ್ಲಿ ಸಹ ಸಿನಿಮಾ ರಿಲೀಸ್ ಆಗಲಿದೆ. ದಯವಿಟ್ಟು ಎಲ್ಲ ಸಿನಿ ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು. ಜೊತೆಗೆ ತಮ್ಮ ಸ್ನೇಹಿತರನ್ನ ಅವ್ರನ್ನೆಲ್ಲ ಕರೆದುಕೊಂಡು ಬನ್ನಿ. ಇದೊಂದು ಫ್ಯಾಮಿಲಿ ಕಥೆ ಇದೆ. ಹಾಗಾಗಿ ಸಹ ಕುಟುಂಬದಿಂದ ಎಲ್ಲರೂ ನೋಡ್ಬೋದು. ಈಗಾಗಲೇ ಈ ಸಿನಿಮಾದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ ಯೂಟ್ಯೂಬ್ ಅಲ್ಲಿ. ಕೆಲವರು ಫಿಲಿಂ ಹೇಗಿರುತ್ತೋ ಏನೋ, ನಾವು 300-350 ರೂಪಾಯಿ ಟಿಕೆಟ್ ಕೊಟ್ಟು ಫಿಲಿಂ ನೋಡ್ತೀವಿ, ಸಿನಿಮಾ ಹೇಗಿರುತ್ತೋ ಅಂತ ಸಹಜವಾಗಿ ಜನಕ್ಕೆ ಅನಿಸ್ತಾ ಇರ್ತದೆ. ದಯವಿಟ್ಟು ಈ ಫಿಲಿಂನ ಟ್ರೈಲರ್ ನೋಡಿ, ತದನಂತರ ತಾವು ಬಂದು ಸಿನಿಮಾ ಹಾಲಿಗೆ ಬಂದು ಸಿನಿಮಾವನ್ನು ನೋಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮುಖ್ಯ ಪಾತ್ರಗಳಲ್ಲಿ ಧರ್ಮಕೀರ್ತಿ ರಾಜ್ ಅವರು ಹಾಗೂ ಉಗ್ರಂ ಮಂಜು ಈಗಾಗಲೇ ಇಬ್ಬರು ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡುತ್ತಿದ್ದಾರೆ. ಈ ನಡೆಯುತ್ತಿರುವ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಧರ್ಮ ಕೀರ್ತಿರಾಜ್ ಹಾಗೂ ಉಗ್ರಂ ಮಂಜು ಅವರು, ಅವರ ಜೊತೆಗೆ ತಿಲಕ್ ಶೇಖರ್, ರಾಕೇಶ್ ಮಯ್ಯ ಹಾಗೂ ಖ್ಯಾತ ಚಲನಚಿತ್ರ ನಟಿಯಾದಂತಹ ಸೋನು ಗೌಡ ಅವರು ಪಾತ್ರದಲ್ಲಿದ್ದಾರೆ. ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಅಲ್ಲೇ ನಡೆಯುತ್ತದೆ. 2 ತಾಸು ಒಂದೇ ಮನೆಯಲ್ಲಿ ಚಿತ್ರೀಕರಣ ಮಾಡೋದು ಯಾವ ರೀತಿ ಮಾಡಿದ್ದಾರೆ ಅದನ್ನ ತಾವು ಸಿನಿಮಾ ಹಾಲಲ್ಲೇ ನೋಡಬೇಕು. ಸಹ ನಿರ್ಮಾಪಕ ಪೃಥ್ವಿರಾಜ್ ಸಾಗರ್ ಮಾತನಾಡಿ, ಟೆನೆಂಟ್ ಚಿತ್ರ ಕ್ರೈಮ್ ಮತ್ತು ಥ್ರಿಲ್ಲರ್ ಆಗಿದೆ. ಕುತೂಹಲ ಮೂಡಿಸುವ ಚಿತ್ರಕಥೆ ಹೊಂದಿದೆ. ಲಾಕ್ಡೌನ್ ಸಂದರ್ಭದಲ್ಲಿ 2 ಕುಟುಂಬಗಳು ಎದುರಿಸಿದ ಸಮಸ್ಯೆ ನಿವಾರಣೆ ಕುರಿತಾಗಿ ಕಥಾವಸ್ತು ಹೊಂದಿದೆ ಎಂದರು. ಲಾಕ್ಡೌನ್ನಲ್ಲಿ ಆಗುವಂತಹ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿದಂತಹ ಚಿತ್ರ. ನಿರ್ದೇಶಕರಾಗಿ ರಾಯಚೂರಿನ ಶ್ರೀಧರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದಾರೆ. ಸೊ ನಾವು ಮತ್ತು ಶ್ರೀಧರ್ ಅವರು 5 ವರ್ಷಗಳ ಪರಿಚಯ ನಮ್ಮದು. ಸೊ ಅವರು ನನಗೆ ಕಥೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಸೊ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಚಲನಚಿತ್ರ ಇದಾಗಿದೆ. ಒಂದೇ ಮನೆಯಲ್ಲಿ ನಡೆಯುವಂತಹ ಚಿತ್ರ ಇದಾಗಿದೆ. ಇದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಮೂವಿ. ಸೊ ನಿಮಗೆ ಫಿಲಿಮ್ ಸ್ಟಾರ್ಟ್ ಆದಾಗ ಇಂದನೂ ಮನೆಯವರೆಗೂ ನಿಮಗೆ ಒಂದು ಕುತೂಹಲ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಟೋಟಲ್ ಮೂವಿಲಿ ಬರುತ್ತೆ. ಸೊ ಇದೇ ನವೆಂಬರ್ 22ಕ್ಕೆ ಶುಕ್ರವಾರ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಚಿರಂಜೀವಿ ಯಾದವ್ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ತಾಯಂದಿರ ಮರಣ ಹೆಚ್ಚಳವಾಗಿದ್ದು, ಈ ಕುರಿತು ತನಿಖೆ ನಡೆಸಬೇಕು ಎಂದು ಸಮಾಜ ಸೇವಕ ಅಂಬಾಜಿರಾವ್ ಮೈದರ್ಕರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ತಾಯಂದಿರ ಮರಣ ಹೆಚ್ಚಳವಾಗಿದ್ದು, ಈ ಕುರಿತು ತನಿಖೆ ನಡೆಸಬೇಕು ಎಂದು ಸಮಾಜ ಸೇವಕ ಅಂಬಾಜಿರಾವ್ ಮೈದನ್ಕರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿನಿಂದ ಸಂಭವಿಸಿದ ತಾಯಂದಿರ ಸಾವಿನ ಆತಂಕಕಾರಿ ಸಂಖ್ಯೆಯ ಬಗ್ಗೆ ತೀವ್ರ ಕಳವಳಕಾರಿ ವಿಷಯ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ, ಜಿಲ್ಲಾ ಆರೋಗ್ಯ ಅಧಿಕಾರಿ, ವೈದ್ಯಕೀಯ ಅಧಿಕಾರಿ ಮತ್ತು ಇತರೆ ಸಂಬಂಧಿತ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುವ ಆರೋಗ್ಯ ಸೇವೆಗಳಲ್ಲಿನ ಗಂಭೀರ ಲೋಪಗಳಿಂದಲೇ ತಾಯಿ ಮರಣ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ಆಪಾದಿಸಿದ್ದಾರೆ.
ಪರಿಣಾಮಕಾರಿಯಾಗಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಯ ನಿರ್ಣಾಯಕ ಅಗತ್ಯದ ಹೊರತಾಗಿಯೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ, ಅಸಮರ್ಥತೆ ಮತ್ತು ಹೊಣೆಗಾರಿಕೆಯ ಕೊರತೆಯೂ ಈ ದುರಂತ ಪರಿಸ್ಥಿತಿಗೆ ಕಾರಣವಾಗಿದೆ. ತಾಯಿಯ ಆರೋಗ್ಯ ಸೇವೆಗಳು ಹೆಚ್ಚು ಅಗತ್ಯವಿರುವ ಹೆಚ್ಚಿನ ಅಪಾಯದ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ವೈದ್ಯಕೀಯ ಅಧಿಕಾರಿಯ ವಿಫಲತೆ ನಿರ್ದಿಷ್ಟ ಕಾಳಜಿಯಾಗಿದೆ. ಈ ಕೊರತೆಯು ಫಲಿತಾಂಶಗಳನ್ನು ಗಮನಾರ್ಹವಾಗಿ ಹದಗೆಡಿಸಿದೆ ಮತ್ತು ದುರ್ಬಲ ಜನಸಂಖ್ಯೆಗೆ ನಿರ್ಣಾಯಕ ಆರೈಕೆಯನ್ನು ನಿರಾಕರಿಸಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಪುನಃಸ್ಥಾಪಿಸಲು ಮತ್ತು ಹೆಚ್ಚಿನ ದುರಂತಗಳನ್ನು ತಡೆಯಲು ಪರಿಸ್ಥಿತಿಯು ತುರ್ತು ಗಮನ ಹರಿಸಬೇಕು. ಸಮಸ್ಯೆ ಪರಿಹರಿಸಲು ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಮಂಜುನಾಥ್, ಕಬ್ಬೇರ್, ಬಸವರಾಜ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. LBS ನಗರದ ಬಳಿ ಅನಧಿಕೃತ ಶೆಡ್, ದೇವಸ್ಥಾನ ರಾತ್ರೋರಾತ್ರಿ ತೆರವು ಕಾರ್ಯಾಚರಣೆ. ದೇವಸ್ಥಾನ ತೆರವು ಖಂಡಿಸಿ ಬಿಜೆಪಿಯಿಂದ ರಸ್ತೆ ತಡೆ, ಪ್ರತಿಭಟನಾಕಾರರ ಬಂಧನ ಬಿಡುಗಡೆ. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಹಂತ ಹಂತವಾಗಿ ತೆರವು, ಡಿಸಿ ನಿತೇಶ್. ಮನೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ತುಪ್ಪದ ದೀಪ ಹಚ್ಚಿ, ಅಭಿನವಶ್ರೀ. ಕೆಪಿಎಸ್ಸಿ ಪಿಡಿಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಮಗ್ರ ತನಿಖೆ ನಡೆಸಿ ಮರುಪರೀಕ್ಷೆಗೆ ಆಗ್ರಹ. ಟೆನೆಂಟ್ ಚಿತ್ರ ನವೆಂಬರ್ 22ರಂದು ರಾಜ್ಯದಾದ್ಯಂತ ಬಿಡುಗಡೆ, ಅಮರೇಗೌಡ. ಮತ್ತು ಜಿಲ್ಲೆಯಲ್ಲಿ ತಾಯಂದಿರ ಮರಣ ಹೆಚ್ಚಳ, ತನಿಖೆಗೆ ಆಗ್ರಹ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಡಾಕ್ಟರ್ ದೀಪಾ ಹನುಮಸಾಗರ್, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. PG ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ನೇರವಾಗಿ ಪ್ರವೇಶ ನೀಡಲಾಗುವುದು. ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.